ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1,000 ದಿನಗಳ ಸಂಭ್ರಮದ ಸಮಾವೇಶ ಆಗ್ತಿದೆ. ಹಾವೇರಿಯಲ್ಲಿ ಸರ್ಕಾರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ ಮನೆ ಮಾಡ್ತಾ ಇದೆ. ಹಾವೇರಿಯಲ್ಲಿ ಸರ್ಕಾರ ಸಾಧನಾ ಸಮಾವೇಶವನ್ನ ಹಮ್ಮಿಕೊಂಡಿದೆ. ರಾಜ್ಯದ 1 ಲಕ್ಷ ಮಂದಿಗೆ ಭೂ ಹಕ್ಕು ಪತ್ರವನ್ನ ಕೂಡ ವಿತರಣೆ ಮಾಡ್ತಿದ್ದಾರೆ. ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆಯ ಕಾರ್ಯ ಕೂಡ ಸಾಗ್ತಿದೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರದ ಸಂಭ್ರಮದ ಮನೆ ಅಂತಂದ್ರೆ 1,000 ದಿನಗಳಾಗಿದೆ. ಇದರ ನಿಟ್ಟಿನಲ್ಲಿ ನಾವು ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದೀವಿ, ಜನರ ಹಿತಕ್ಕೋಸ್ಕರ ನಾವಿಡ್ತೀವಿ ಅನ್ನುವಂತ ಉದ್ದೇಶದ ಮೂಲಕ ಹಾವೇರಿಯಲ್ಲೇ ಈ ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು. ಈ ಕಾರ್ಯಕ್ರಮದಲ್ಲಿ ಈಗ ಗಮನ ಸೆಳೀತಾ ಇರುವುದು 1 ಲಕ್ಷ ಮಂದಿಗೆ ಭೂ ಹಕ್ಕು ಪತ್ರದ ವಿತರಣೆ ಕೂಡ ಸಾಗ್ತಿದೆ. ಇದು ಕಂದಾಯ ಇಲಾಖೆಯಿಂದ ಹಕ್ಕು ಪತ್ರಗಳನ್ನ ವಿತರಣೆ ಮಾಡ್ತಿರೋದು. ಸಕಲ ಸಿದ್ಧತೆಗಳಾಗಿದೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಭರ್ಜರಿಯಾಗಿದೆ. ಅಂದ್ರೆ ಸದ್ದಿಲ್ಲದೆ ಇಂಥದ್ದೊಂದು ಕ್ರಾಂತಿ ನಾವು ಮಾಡ್ತಿದ್ದೀವಿ. ನಾವು ಮ್ಯಾನಿಫೆಸ್ಟೋದಲ್ಲಿ ಏನೇನು ಭರವಸೆಯನ್ನ ಕೊಟ್ಟಿದ್ದೀವಿ, ಗ್ಯಾರಂಟಿಯನ್ನವೆಲ್ಲವನ್ನ ಬಹಳ ಸಮರ್ಥವಾಗಿ ಅನುಷ್ಠಾನವನ್ನ ಮಾಡ್ತಿದ್ದೀವಿ. ಇದು ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅನ್ನೋದಾಗ ಒಂದು ಹೆಸರಿಟ್ಟಿದ್ದಾರೆ ನೋಡಿ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅಂತ. ಇವತ್ತು ಮಧ್ಯಾಹ್ನದಿಂದಲೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲಿನ ಸಂಭ್ರಮ ಮನೆ ಮಾಡಿದೆ. ಜೊತೆಯಲ್ಲಿ ಹಿಂದೆಂದೂ ಆಗದ ವೇಗದಲ್ಲಿ ನಾವು ಸುಧಾರಣೆಯನ್ನ ಮಾಡ್ತಿದ್ದೀವಿ. ಡಿಜಿಟಲೀಕರಣ ಮಾಡಿದ್ದೀವಿ, ಸುರಕ್ಷತೆ ಮಾಡಿದ್ದೀವಿ, ಕಾವೇರಿ 2.0 ಮಾಡಿದ್ದೀವಿ. ಜೊತೆಯಲ್ಲಿ ಲ್ಯಾಂಡ್ ಬೀಟ್ ಅಂತ 96% ಸರ್ಕಾರಿ ಆಸ್ತಿಯನ್ನ ಈಗಾಗಲೇ ಅನೇಕ ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ ಅಂತ. ಅಂದರೆ ಕಂದಾಯ ಸೇವೆಗಳು ಈಗ ಸರಳ, ಸುಲಭ ಮತ್ತು ಸುಸಲಿತ ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಆಡಳಿತಕ್ಕೆ ಬಂದು 1000 ದಿನ ಆಯ್ತಲ್ಲ. ಈ ನಿಟ್ಟಿನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿನ್ನ ಮರ್ಯಾದೆ ಮುಚ್ಚಾಕ್ ಬ್ರಹ್ಮ ಹಾಕ್ಯನ ತೊಗಲಿನ ಚರ್ಮ ಕುಲಗೆಟ್ಟ ಹೋಗೈತೋ ಕಲಿಯುಗ ತಮ್ಮ. ಮುಖ್ಯಮಂತ್ರಿಗಳಿದ್ದಾಗ ಬಹಳ ಒತ್ತಾಯ ಮಾಡಿ ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದಾಗ ಒಂದು ವಿಶೇಷ ಸಮಿತಿಯನ್ನ ಮಾಡಿ ಅಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾದ್ರೆ ರುದ್ರಪ್ಪ ಲಮಾಣಿ ಅವರು ಕೂಡ ಪಾತ್ರ ಇದೆ. ವಿಶೇಷವಾಗಿ ನಾವು ಕಾಗೋಡು ತಿಮ್ಮಪ್ಪನವರನ್ನ ಸ್ಮರಿಸಬೇಕು. ಯಾಕೆಂದ್ರೆ ಅವರು ಕಂದಾಯ ಸಚಿವರಾಗಿದ್ದಾಗ ಕಾನೂನನ್ನ ತಿದ್ದುಪಡಿ ಮಾಡಿ ಅವಕಾಶ ಮಾಡಿಕೊಟ್ಟಂತಹ ಶ್ರೇಯಸ್ಸು ಕಾಗೋಡು ತಿಮ್ಮಪ್ಪನವರಿಗೂ ಸಹ ಸಲ್ಲಬೇಕಾಗುತ್ತೆ. ನಾಡಿನ ಅತ್ಯಂತ ಹಿರಿಯ ನಮ್ಮೆಲ್ಲರ ಮಾರ್ಗದರ್ಶಕರು, ಮುಖಂಡರು, ನಾಡಿನ ಗೃಹ ಸಚಿವರು, ಅತ್ಯಂತ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಆದಂತಹ ಡಾಕ್ಟರ್ ಪರಮೇಶ್ವರ್ ಅವರು